ಈ ವರ್ಷ ನಾವು ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಚಿಕ್ಕಮಂಗ್ಳೂರಲ್ಲಿರುವಂಥ ಸಿಲಾ ಸೀಕ್ರೆಟ್ ಮಿರಾಜ್ ಅನ್ನೋ ಒಂದು ರೆಸಾರ್ಟ್ಗೆ ನಾವು 4 ಜನ ಹೋಗ್ತಾ ಇದ್ದೀವಿ. 2 ವರ್ಷದಿಂದ ಎಲ್ಲೂ ಹೋಗಿರಲಿಲ್ಲ. ಲಾಸ್ಟ್ ನಮ್ಮದು ಗೋವಾ ಟ್ರಿಪ್ ಆಗಿತ್ತು. ಅದಾದಮೇಲೆ ಪಾಪುದು ಪ್ರೆಗ್ನೆಂಟು, ಹಾಗೆ ಮನೆದು ಕನ್ಸ್ಟ್ರಕ್ಷನು, ಹಾಗಾಗಿ ಎಲ್ಲೂ ಹೋಗೋದಕ್ಕಾಗಲಿಲ್ಲ. ಆ್ಯಂಡ್ ಹೋಗ್ತಾ ಸುತ್ತಮುತ್ತ ಬರೀ ಮೌಂಟೇನ್ಸು, ಅಂದರೆ ಗಿಡಗಳು ತುಂಬ ಚೆನ್ನಾಗಿತ್ತು. ಹಾಗೆಯೇ ಪಾಪು ಕೂಡ ಎದ್ಬಿಟ್ಟು ಅವಳು ಮಲ್ಕೊಂಡಿದ್ಲು, ಅವಳು ಕೂಡ ಎದ್ಬಿಟ್ಟು ಆಟ ಆಡ್ತಾ ಇದ್ಲು. ಹಾಗೆಯೇ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ಹಾಗೆ ಸುಮ್ಮನೆ ಸಾಂಗ್ ಹಾಕಿದ್ವಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಡ್ಯಾನ್ಸ್ ಮಾಡೋ ಥರ ಮಾಡ್ತಾಯಿದ್ರು. ಇನ್ನು ಹಾಗೆ ಆನ್ ದ ವೇ ಹೋಗ್ತಾ ಒಂದಷ್ಟು ಫೋಟೋಸು ವಿಡಿಯೋಸ್ ಎಲ್ಲ ತೆಗೆಸ್ಕೊಂಡ್ವಿ ರೋಡ್ ಮಧ್ಯದಲ್ಲಿ. ಹಾಗೆಯೇ ನಾವು ರೆಸಾರ್ಟ್ ರೀಚ್ ಆಗೋಷ್ಟೊತ್ತಿಗೆ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಹೋಗಿದ ತಕ್ಷಣ ಚೆಕ್-ಇನ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಹಾಗೆಯೇ ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟರು. ವೆಲ್ಕಮ್ ಡ್ರಿಂಕ್ಸ್ ಎಲ್ಲ ಕೊಟ್ಬಿಟ್ಟು ಅಲ್ಲೇ ರಿಸೆಪ್ಷನ್ ಹತ್ರನೇ ರೆಸ್ಟೋರೆಂಟ್ ಇತ್ತು ಊಟಕ್ಕೆ ಅಂತ ಹೇಳಿ 4 ಜನನೂ ಮೇಲೋದ್ವಿ. ಇನ್ನು ಊಟದ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನಮಗೆ ಇಲ್ಲಿ ಅನ್ಲಿಮಿಟೆಡ್ ಬಫೆಟ್ ಇದ್ದು ನಮ್ಗೆ ಏನು ಬೇಕೋ ಅದನ್ನು ಹಾಕ್ಕೊಂಡು ತಿನ್ಕೋಬೋದಾಗಿತ್ತು. ಹಾಗೆಯೇ ಊಟ ಎಲ್ಲ ಅಂದರೆ ಬ್ರೇಕ್ಫಾಸ್ಟು, ಲಂಚು, ಹಾಗೆ ಡಿನ್ನರು ಇನ್ಕ್ಲೂಡಿಂಗ್ ಪ್ಯಾಕೇಜಲ್ಲೇ ಬಂದಿತ್ತು. ಇನ್ನು ಊಟ ಎಲ್ಲ ಮಾಡಿಕೊಂಡು ರೂಮ್ ಕಡೆ ಬಂದ್ವಿ. ಹಾಗೆಯೇ ಪಾಪ್ಗೆ ಕಿಚಡಿ ಬೇಕು ಅಂತ ಹೇಳ್ಬಿಟ್ಟು ರೆಸ್ಟೋರೆಂಟಲ್ಲೇ ಹೇಳಿ ಬಂದಿದ್ವಿ. ನನಗೆ ಗೊತ್ತಿಲ್ಲದೆ ನಾನು ಮಗುಗೆ ರಾಗಿ ಸರಿ, ಅಕ್ಕಿ, ಬೇಳೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಬಾಕ್ಸಲ್ಲೆಲ್ಲ ತೊಗೊಂಡೋಗ್ಬಿಟ್ಟಿದ್ದೆ. ಅದಾದಮೇಲೆ ಅಲ್ಲೇ ನಾನು ಕೇಳಿದ ತಕ್ಷಣ ಮಾಡಿಕೊಟ್ರು. ಅಂದರೆ ಮುಂಚೆನೇ ನನಗೆ ಬುಕ್ಕಿಂಗ್ ಟೈಮಲ್ಲಿ ಹೇಳಿದರು ಅಲ್ಲಿ ರೆಸ್ಟೋರೆಂಟಲ್ಲಿ ಕೇಳಿ ಮಾಡಿಕೊಡ್ತಾರೆ ಅಂತ. ಬಟ್ ಆದರೂ ನಮ್ಮ ಸೇಫ್ಟಿ ಇರಲಿ ಅಂತ ಹೇಳ್ಬಿಟ್ಟು ನಾನು ಮನೆಯಿಂದನೇ ಎಲ್ಲ ತೊಗೊಂಡೋಗಿದ್ದೆ. ಹಾಗೆಯೇ ನೇಮ್ ಬೋರ್ಡಲ್ಲಿ ನಮ್ಮ ಹೆಸರು ಕೂಡ ಹಾಕಿದ್ರು. ನಮ್ಗೆ ಅದು ಬಗ್ಗೆ ಗೊತ್ತಿರಲಿಲ್ಲ. ಇನ್ನು ಸಂಜೆ ಕಾಫಿ ಟೀಗೆ ಅಂತ ಹೇಳಿ ರೆಸ್ಟೋರೆಂಟ್ ಕಡೆ ಹೋಗಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ರೂಮ್ ಕಡೆ ಬಂದ್ವಿ. ಇನ್ನು ಇವರಿಬ್ಬರು ಸೇರಿಕೊಂಡು ಕಿತಾಪತಿ ಮಾಡ್ತಾಯಿದ್ರು. ನನ್ನ ಮಗ ಎಷ್ಟು ಹೇಳಿದ್ರು ಕೇಳ್ತಾನೆ ಇರಲಿಲ್ಲ. ಅವಳಿಗೆ ಹಿಂಸೆ ಕೊಟ್ಟು ಇರ್ತಿದ್ದ. ಅವಳು ಅಷ್ಟೇ, ಅವ್ನು ಆ ಕಡೆ ಈ ಕಡೆ ಹೋಗೋಂಗಿಲ್ಲ, ಅವನ ಹತ್ರ ಹೋಗೋದು ಮಾಡೋದೆಲ್ಲ ಕಿತಾಪತಿ ಅವಳು ಮಾಡ್ತಾಳೆ. ಇಬ್ಬರು ಒಬ್ರಿಗಿಂತ ಒಬ್ರು ಕಮ್ಮಿ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ನೈಟ್ ಡಿನ್ನರ್ ಟೈಮ್ ಕೂಡ ಆಗಿತ್ತು. ಆಚೆ ಕಡೆ ಬಂದಾಗ ಫುಲ್ಲು ಕೋಲ್ಡ್ ಇತ್ತು ವೆದರೆಲ್ಲ. ಅದಕ್ಕೆ ಪಾಪುಗೆ ಸ್ವೆಟರ್ ಮತ್ತು ಟೋಪಿನೆಲ್ಲ ಹಾಕಿ ಫುಲ್ ಪ್ಯಾಕ್ ಮಾಡಿದೆ. ಮಧ್ಯಾಹ್ನ ಸ್ವಲ್ಪ ಮಳೆ ಬಂದಿತ್ತು, ಹಾಗಾಗಿ ವೆದರೆಲ್ಲ ಫುಲ್ಲು ಕೋಲ್ಡ್ ಆಗಿತ್ತು. ಹಾಗೆಯೇ ಎಲ್ಲೊಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಎಲ್ಲ ಸೆಟಪ್ ಮಾಡಿದ್ರು. ಅದ್ರದ್ದು ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇನ್ನು ಫಸ್ಟು ಕವನ್ಗೆ ಊಟ ಮಾಡಿಸಿದ್ರು, ಯಾಕಂದರೆ ಅವನು ಮಧ್ಯಾಹ್ನದಿಂದ ಏನೂ ಊಟ ಮಾಡಿರಲಿಲ್ಲ. ಹಾಗೆಯೇ ಅವನಿಗೆ ಆಟಾಡೋದ್ರ ಮೇಲೆ ತುಂಬ ಫೋಕಸ್ ಕೊಡ್ತಾ ಇದ್ದ. ಹಾಗಾಗಿ ಫಸ್ಟ್ ಆಟಾಡಿಸ್ತಾ ಇದ್ರು, ಅವನಿಗೆ ಊಟ ಮಾಡಿಸ್ಬಿಟ್ಟು. ಇಂಡೋರ್ ಆ್ಯಕ್ಟಿವಿಟೀಸು, ಇಂಡೋರ್ ಗೇಮ್ಸ್ ಎಲ್ಲ ತುಂಬಾ ಇದೆ. ಆದರೆ ಔಟ್ಡೋರ್ ಆ್ಯಕ್ಟಿವಿಟೀಸು, ಗೇಮ್ಸ್ ಎಲ್ಲ ಅಷ್ಟಾಗಿ ರೆಸಾರ್ಟಲ್ಲಿಲ್ಲ. ಇನ್ನು ರೆಸಾರ್ಟ್ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅಲ್ಲಿನ ಸ್ಟಾಫ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿತ್ತು. ನಾವು ತೊಗೊಂಡಿರೋ ಪ್ಯಾಕೇಜಲ್ಲೇ ನಮಗೆ ಲಂಚು, ಡಿನ್ನರು, ಬ್ರೇಕ್ಫಾಸ್ಟ್ ಎಲ್ಲ ಇನ್ಕ್ಲೂಡಿಂಗ್ ಆಗಿರುತ್ತೆ. ಪಾರ್ಟ್ 2 ವ್ಲಾಗ್ಗೆ ವೆಯ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.